ವಾಟ್, ಸೀಕ್ರೆಟ್ ಡೆತ್ ನೋಟಾ ಎಂದು ಉದ್ಗರಿಸಿದ ಹಿಮವಂತನು ತನ್ನ ಕೈಯಲ್ಲಿಡಿದಿದ್ದ ಅರ್ಧ ಉರಿದ ಸಿಗರೇಟನ್ನು ನೆಲಕ್ಕೆಸೆದು ನಂತರ ಸೀದಾ ಚಾಂದಿನಿಯು ಕುಳಿತಿದ್ದ ಟೇಬಲ್ನತ್ತ ಆತುರಾತುರವಾಗಿ ನಡೆದು ಬಂದ. ಸೀಕ್ರೆಟ್ ಡೆತ್ ನೋಟ್ ಎಂಬ ಪದವು ಅವನಲ್ಲಿ ಅಚ್ಚರಿಯನ್ನುಂಟಿಸಿತು. ಬಾ ಇಲ್ಲಿ ಎನ್ನುತ್ತಾ ಹಿಮವಂತನನ್ನು ಪಕ್ಕಕ್ಕೆಳೆದುಕೊಂಡು ಚಾಂದಿನಿಯು ತನ್ನ ಕೈಯಲ್ಲಿದ್ದ ಬಿಳಿ ಹಾಳೆಯನ್ನು ಕ್ಯಾಂಡಲಿನ ಬೆಳಕಿಗೆ ನೇರವಾಗಿ ಹಿಡಿದಳು. ಪವಾಡವೆಂಬಂತೆ ಪತ್ರದಲ್ಲಿದ್ದ ಕೆಂಪಕ್ಷರಗಳ ಕೆಳಗೆ ವಿಳಾಸವೊಂದು ಮೂಡಿತ್ತು. ಐ ಕಾಂಟ್ ಬಿಲೀವ್ ದಿಸ್ ಎಂದು ಹಿಮವಂತ್ ಆ ವಿಳಾಸದತ್ತ ದಿಟ್ಟಿಸುತ್ತಿದ್ದಂತೆ, ಕೂಲ್, ಇದೇನು ಬ್ರಹ್ಮವಿದ್ಯೆ ಅಲ್ಲ, ಜಸ್ಟ್ ಅ ನಾರ್ಮಲ್ ಸೈನ್ಸ್ ಎಕ್ಸ್ಪರಿಮೆಂಟ್. ಸಿಟ್ರಿಕ್ ಆಮ್ಲವಿರುವ ನಿಂಬೆಹಣ್ಣಿನ ರಸದಿಂದ ಈ ಬಿಳಿ ಹಾಳೆಯ ಮೇಲೆ ವಿಳಾಸವನ್ನು ಬರೆದಿದ್ದಾಳೆ ಅಷ್ಟೆ. ಹೀಗೆ ಬರೆದಾಗ ನಿಂಬೆಹಣ್ಣಿನ ರಸದಲ್ಲಿರುವ ನೀರಿನ ಅಂಶವು ಆವಿಯಾಗಿ ಹಾಳೆಯ ಮೇಲೆ ಕೇವಲ ಸಿಟ್ರಿಕ್ ಆಮ್ಲವಷ್ಟೇ ಉಳಿದಿರುತ್ತದೆ. ನಂತರ ಆ ಆಮ್ಲವು ಬಿಳಿ ಹಾಳೆಯಲ್ಲಿರುವ ಫೈಬರ್ನೊಟ್ಟಿಗೆ ರಿಯಾಕ್ಟ್ಗೊಂಡು ಅವುಗಳಿಗೆ ಡ್ಯಾಮೇಜ್ ಉಂಟುಮಾಡುತ್ತದೆ. ಜೊತೆಗೆ ಬರಿಗಣ್ಣಿಗೆ ಈ ಅಕ್ಷರಗಳು ಕಾಣಿಸುವುದಿಲ್ಲ. ಆದರೆ ಈ ಅಕ್ಷರಗಳು ಕಾಣಿಸಬೇಕೆಂದಿದ್ದರೆ ನಿರ್ದಿಷ್ಟ ಶಾಖದ ಅವಶ್ಯಕತೆ ಇರುತ್ತದೆ. ಈ ಶಾಖವು ಡ್ಯಾಮೇಜ್ಗೊಂಡ ಫೈಬರ್ಗಳನ್ನು ಮಾತ್ರ ಬರ್ನ್ ಮಾಡುವುದರಿಂದ ಅಲ್ಲಿ ಮಾತ್ರ ಅಕ್ಷರಗಳು ಮೂಡುತ್ತವೆ. ಫೈಬರ್ಗಳು ಬರ್ನ್ ಆದಾಗ ಜಾಗವು ಬಿಳಿ ಹಾಳೆಯಂತೆಯೇ ಕಾಣಿಸುತ್ತದೆ. ಹಾಗೆಯೇ ಆ ನಿರ್ದಿಷ್ಟ ಶಾಖವು ಈ ಕ್ಯಾಂಡಲ್ನ ಬೆಳಕಿನಲ್ಲಿದೆ ಎಂದು ಚಾಂದಿನಿಯು ತನ್ನ ರಿಸರ್ಚ್ ಸ್ಟಡಿಯ ಸಮಯದಲ್ಲಿ ಓದಿಕೊಂಡಿದ್ದ ಇನ್ವಿಸಿಬಲ್ ಇಂಕ್ ಎಕ್ಸ್ಪರಿಮೆಂಟ್ ಅನ್ನು ಹಿಮವಂತ್ಗೆ ವಿವರಿಸಿದಳು. ಹೋ, ಓಕೆ ಎಂದು ಹಿಮವಂತ್ ಅಚ್ಚರಿಪಡಿಸುತ್ತಿದ್ದಂತೆ, ಈಗ ಅದರ ಬಗ್ಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನಮಗೆ ಸಿಗಬೇಕಾಗಿರುವ ವಿಳಾಸವೂ ಸಿಕ್ಕಿದೆ. ಜೊತೆಗೆ ಸಮಯವೂ ಕೂಡ ಬಹಳ ಕಡಿಮೆ ಇದೆ ಎಂದು ಚಾಂದಿನಿಯು ಎದುರಿಗಿದ್ದ ಗಡಿಯಾರದತ್ತ ಕಣ್ಣಾಡಿಸಿದಳು. ತಾರಾಗುಪ್ತಳು ಬರಲು ಹೇಳಿದ್ದ ಸಮಯಕ್ಕೆ ಕೇವಲ 20 ನಿಮಿಷಗಳಿತ್ತು. ಸಮಯ ಮೀರುತ್ತಿದೆ ಎಂದು ಚಾಂದಿನಿಯು ಪದೇ ಪದೇ ಒತ್ತಿ ಹೇಳುತ್ತಿದ್ದಳಾದರೂ ಹಿಮವಂತನಲ್ಲಿ ಯಾವುದೇ ಉತ್ಸುಕತೆ ಮತ್ತು ಆತುರತೆ ಕಾಣಿಸಲಿಲ್ಲ. ಹೊಂಗೂಡುತ್ತಾ ಮತ್ತೊಂದು ಸಿಗರೇಟನ್ನು ಹಚ್ಚಿದ. ತಾರಾಗುಪ್ತ ಗೆಸ್ಟ್ ಹೌಸ್, 12ನೇ ಸ್ಟ್ರೀಟ್, ಮಧುರಾನಗರ ಎಂದು ಪತ್ರದಲ್ಲಿದ್ದ ವಿಳಾಸವನ್ನು ಕ್ಯಾಂಡಲ್ನ ಬೆಳಕಿನ ಸಹಾಯದಿಂದ ಮತ್ತೊಮ್ಮೆ ಓದಿಕೊಂಡ ಚಾಂದಿನಿಯು, ನಡಿ ಹಿಮವಂತ್, ಟೈಮ್ ಆಗ್ತಿದೆ. ಈ ಜಾಗವಿರೋದು ಇಲ್ಲೇ ಸ್ವಲ್ಪ ದೂರದಲ್ಲಿ ಅಷ್ಟೆ. ಕೇವಲ 10 ನಿಮಿಷಗಳ ದಾರಿ. ಅದೇನಂತ ಹೋಗಿ ನೋಡೋಣ ಎಂದು ಬಲವಂತಿಸುತ್ತಲೇ, ಇಲ್ಲ, ನಾನು ಬರೋದಿಲ್ಲ. ನಂಗ್ಯಾಕೋ ಇದೆಲ್ಲ ಒಂದು ಟ್ರಿಕ್ ಎಂದು ಅನ್ನಿಸ್ತಿದೆ. ನಿಜವಾಗಿಯೂ ಅವಳ ಜೀವಕ್ಕೆ ಅಪಾಯವಿದ್ದಿದ್ದರೆ ಈ ರೀತಿ ಸಿಟ್ರಿಕ್ ಆ್ಯಸಿಡ್ನಲ್ಲಿ ವಿಳಾಸವನ್ನು ಬರೆದು ಕಳಿಸುವ ಅವಶ್ಯಕತೆಯೇನಿತ್ತು? ಅಕಸ್ಮಾತ್ ಈ ಹೊತ್ತು ನೀನಿರದೇ ಇದ್ದು ಇಲ್ಲಿ ಕ್ಯಾಂಡಲನ್ನು ಬೆಳಗಿಸದೇ ಇದ್ದರೆ ಅಥವಾ ಪವರ್ ಕಟ್ ಆಗದೇ ಇದ್ದರೆ ನನಗವಳ ವಿಳಾಸ ತಿಳಿಯುತ್ತಾ ಇರಲಿಲ್ಲ ಅಲ್ವಾ? ಅವಾಗೇನು ಮಾಡ್ತಿದ್ಲು? ಇದೆಲ್ಲ ಅವಳ ಹುಚ್ಚಾಟದ ಪರಮಾವಧಿ ಅಷ್ಟೆ ಎಂದು ಹಿಮವಂತ್ ಹೊಗೆಯುಗುಳುತ್ತಲೇ ಅವನೆಡೆಗೆ ಸೀದಾ ಬಂದ ಚಾಂದಿನಿಯು, ಪ್ಲೀಸ್ ಹಿಮವಂತ್, ಸಿಚುವೇಶನನ್ನು ಅರ್ಥ ಮಾಡ್ಕೊ. ಪ್ರತಿಯೊಂದರಲ್ಲೂ ನೆಗೆಟಿವನ್ನು ಯಾಕೆ ಹುಡುಕ್ತೀಯಾ? ಈ ವಿಳಾಸವು ಕಾಣಿಸುವುದಕ್ಕೆ ಕ್ಯಾಂಡಲ್ನ ಶಾಖವೇ ಬೇಕೆಂದಿಲ್ಲ. ಈ ಕೋಣೆಯಲ್ಲಿರುವ ಬಲ್ಬಿನ ಶಾಖವೂ ಸಾಕು. ಹಾಗೆಯೇ ಅವಳಿರುವ ಜಾಗದ ರಹಸ್ಯವು ಬೇರೆಯವರಿಗೆ ತಿಳಿಯಬಾರದು ಎನ್ನುವ ಉದ್ದೇಶದಿಂದ ಸಿಟ್ರಿಕ್ ಆ್ಯಸಿಡ್ನಲ್ಲಿ ವಿಳಾಸವನ್ನು ಬರೆದಿರಬಹುದು. ಎಷ್ಟಾದರೂ ನೀನು ಈ ಮಧುರಾನಗರದಲ್ಲಿರುವ ಬ್ರಿಲಿಯಂಟ್ ಡಿಟೆಕ್ಟಿವ್ ಅಲ್ವಾ? ಕಠಿಣ ಕೇಸುಗಳನ್ನು ಸಾಲ್ವ್ ಮಾಡುವ ನಿನಗೆ ಈ ವಿಳಾಸವನ್ನು ಹುಡುಕುವುದು ಕಷ್ಟವಲ್ಲವೆಂದು ಅವಳು ಭಾವಿಸಿರಬಹುದು. ಸೊ ಅವಳು ನಿನ್ನನ್ನು ಆಯ್ಕೆ ಮಾಡಿಕೊಂಡಿರಬಹುದು. ಇದವಳು ನಿನ್ನ ಮೇಲೆ ಇರಿಸಿರುವ ನಂಬಿಕೆಯಷ್ಟೇ.
ಎಂದು ಚಾಂದಿನಿಯು ಹಿಮವಂತನನ್ನು ಮನವೊಲಿಸಲು ಪ್ರಯತ್ನಿಸಿದಳು. ನಂಬಿಕೆಯೇನೋ ಸರಿ, ಆದರೆ ವಿಳಾಸವನ್ನು ಪತ್ತೆ ಹಚ್ಚಿದ್ದು ನೀನಲ್ವಾ? ಒಂದು ವೇಳೆ ನೀನಿವತ್ತು ಇರದೇ ಹೋಗಿದ್ರೆ ಎಂದು ಹಿಮವಂತ್ ಪ್ರಶ್ನಿಸುತ್ತಲೇ, ಓ ಗಾಡ್, ಅದನ್ನೆಲ್ಲ ಆಮೇಲೆ ಮಾತನಾಡೋಣ. ನೀನಿವಾಗ ಬರ್ತೀಯೋ ಇಲ್ವೋ? ಬರಲಿಲ್ಲ ಅಂದರೆ ನಾನೇ ಹೋಗ್ತೀನಿ ಎಂದು ಟೇಬಲ್ನ ಮೇಲಿದ್ದ ಕಾರ್ನ ಕೀಯನ್ನು ಚಾಂದಿನಿಯು ಕೈಗೆತ್ತಿಕೊಳ್ಳುತ್ತಿದ್ದಂತೆ, ಸರಿ ಬರ್ತೀನಿ ಎಂದು ಹಿಮವಂತ್. ಇದು ಚಾಂದಿನಿಯಲ್ಲಿ ಕಿರುನಗೆಯನ್ನು ಹುಟ್ಟಿಸಿತು. ಓಕೆ, ಕಮ್ ಆನ್, ಇನ್ನಿರೋದು ಕೇವಲ 10 ನಿಮಿಷಗಳಷ್ಟೇ ಎಂದು ಒಂದೇ ಉಸಿರಿನಲ್ಲಿ ಹೇಳುತ್ತಾ ಸೀದಾ ಮುಂಬಾಗಿಲಿನತ್ತ ಓಡಿದ ಚಾಂದಿನಿಯು ಬಾಗಿಲನ್ನು ತೆರೆಯುತ್ತಿದ್ದಂತೆ ತಣ್ಣನೆಯ ಗಾಳಿಯೊಮ್ಮೆ ನುಗ್ಗಿ ಬಂದು ಅವಳ ಮುಖಕ್ಕೆ ಬಡಿಯಿತು. ಆ ಗೊಂದಲದಲ್ಲಿ ಅದರೆಡೆಗೆಲ್ಲ ಗಮನ ಕೊಡದೆ ತನ್ನ ಫ್ಲ್ಯಾಶ್ ಲೈಟಿನ ಸಹಾಯದಿಂದ ವೇಗವಾಗಿ ಮೆಟ್ಟಿಲನ್ನಿಳಿದ ಚಾಂದಿನಿಯು ಅಲ್ಲೇ ಕಟ್ಟಡದ ಎದುರಿಗಿದ್ದ ಹಸಿರು ಕ್ಯಾಡಿಲಾಕ್ ಕಾರ್ನತ್ತ ಓಡಿದಳು. ಹಿಮವಂತ್ ಕೂಡ ಅದೇ ವೇಗದಲ್ಲಿ ಅವಳನ್ನು ಹಿಂಬಾಲಿಸಿದನಾದರೂ ಅವನಲ್ಲಿ ಯಾವುದೇ ಕುತೂಹಲವಾಗಲಿ ಆತಂಕವಾಗಲಿ ಉಳಿದಿರಲಿಲ್ಲ. ಇತ್ತ ಹಿಮವಂತ್ ಮತ್ತು ಚಾಂದಿನಿ ಇದ್ದ ಹಸಿರು ಕ್ಯಾಡಿಲಾಕ್ ಕಾರ್ ಮಧುರಾ ನಗರದ ಇಕ್ಕೆಲದ ರಸ್ತೆಯನ್ನು ಹಾಯುತ್ತಾ ತಾರಾಗುಪ್ತಳು ಕಳುಹಿಸಿದ್ದ ಪತ್ರದ ವಿಳಾಸದತ್ತ ವೇಗವಾಗಿ ಸಾಗುತ್ತಿತ್ತು. ಹಾದಿಯ ಅಕ್ಕಪಕ್ಕದಲ್ಲಿದ್ದ ಹಳೆಯ ಮತ್ತು ಹೊಸ ಬಿಲ್ಡಿಂಗ್ನೆಡೆಗೆ ಗಮನ ಕೊಡದೆ ತನ್ನೆದುರಿಗಿದ್ದ ರಸ್ತೆಯತ್ತ ಮಾತ್ರವೇ ಚಾಂದಿನಿಯ ದೃಷ್ಟಿಯು ನೆಟ್ಟಿತ್ತು. ಇತ್ತ ಚಾಂದಿನಿಯು ಪಕ್ಕದಲ್ಲಿ ಕುಳಿತಿದ್ದ ಹಿಮವಂತನ ತಲೆಯು ವಿಸ್ಕಿ ಏಟಿಗೆ ಸಣ್ಣಗೆ ಗಿಮ್ಮಿಕ್ಕುತ್ತಿತ್ತು. ಆಗಾಗ ತನ್ನ ಕೈಯಲ್ಲಿದ್ದ ಗಡಿಯಾರದತ್ತ ಗಮನ ಹರಿಸಿದ್ದ ಚಾಂದಿನಿಯು ಆ ಪತ್ರದ ವಿಳಾಸಕ್ಕೆ ಬಂದು ತಲುಪುವಾಗ ಸಮಯವು ಸರಿಯಾಗಿ 1 ಆಗಿತ್ತು. ನಿಂತ ಕಾರಿನೊಳಗಿನಿಂದಲೇ ಗಾಜಿನ ಕಿಟಕಿಯ ಮೂಲಕ ತನ್ನೆದುರಿಗಿದ್ದ ತಾರಾಗುಪ್ತ ಗೆಸ್ಟ್ ಹೌಸ್ನತ್ತ ದೃಷ್ಟಿ ಬೀರಿದ ಹಿಮವಂತನು ನಂತರ ಅಸಡ್ಡೆಯಿಂದಲೇ ಕಾರಿನಿಂದ ಇನ್ನೇನು ಇಳಿಯಬೇಕೆನ್ನುವಷ್ಟರಲ್ಲಿ ಕತ್ತಲಾಗಿದ್ದ ಮಧುರಾ ನಗರದಲ್ಲಿ ಬೆಳಕು ಆವರಿಸಿತು. ಇದೀಗ ಹಿಮವಂತನಿಗೆ 2 ಎಕರೆ ತೋಟದ ನಡುವೆ ಅವನೆದುರಿಗಿದ್ದ ತಾರಾಗುಪ್ತ ಗೆಸ್ಟ್ ಹೌಸ್ನ ಚಿತ್ರಣವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಅಷ್ಟರಲ್ಲಿ ಅದಾಗಲೇ ಕಾರಿನಿಂದ ಇಳಿದು ತನ್ನೆದುರಿಗಿದ್ದ ಗೆಸ್ಟ್ ಹೌಸ್ನನ್ನು ಅಚ್ಚರಿಗಣ್ಣುಗಳಿಂದ ನೋಡುತ್ತಿದ್ದ ಚಾಂದಿನಿಯು ಏನು ಮಾಡೋದು, ಒಳಗಡೆ ಹೋಗೋದಾ ಎಂದು ಕೇಳುತ್ತಿರುವಷ್ಟರಲ್ಲಿ ಹಿಮವಂತನ ಕೀಪ್ಯಾಡ್ ಮೊಬೈಲ್ ಫೋನ್ ಜೋರಾಗಿ ಸದ್ದು ಮಾಡಿತು. ವೆಯ್ಟ್ ಎಂದು ಚಾಂದಿನಿಗೆ ಸೂಚಿಸಿ ನಂತರ ಜೇಬಿನೊಳಗಿದ್ದ ಮೊಬೈಲನ್ನು ಹೊರತೆಗೆದು ಕರೆಯನ್ನು ಸ್ವೀಕರಿಸಿ ಹಲೋ ಎನ್ನುತ್ತಿದ್ದಂತೆ ಅತ್ತ ಕಡೆಯಿಂದ ಹಲೋ ಹಿಮವಂತ್ ಎಂಬ ಹೆಣ್ಣಿನ ದನಿ ಕೇಳಿಸಿತು. ಈ ದನಿಯು ಹಿಂದೆಲ್ಲೂ ಕೇಳದ ನೆನಪು ಎಂದು ಹಿಮವಂತ್ ಯೋಚಿಸುತ್ತಿರುವಷ್ಟರಲ್ಲಿ ಅವನೆದುರಿಗಿದ್ದ ಗೆಸ್ಟ್ ಹೌಸಿನ ಮೊದಲ ಮಹಡಿಯಲ್ಲಿದ್ದ ಕಂಬಿಗಳಿಲ್ಲದ ಗಾಜಿನ ಕಿಟಕಿಯ ಹಿಂಬದಿಯಿದ್ದ ಪರದೆಯು ಇದ್ದಕ್ಕಿದ್ದಂತೆ ತೆರೆದುಕೊಂಡಿತು. ಇತ್ತ ಗೆಸ್ಟ್ ಹೌಸ್ನತ್ತಲೇ ದೃಷ್ಟಿ ಬೀರುತ್ತಾ ನಿಂತಿದ್ದ ಚಾಂದಿನಿಗೆ ಆ ದೃಶ್ಯವು ಅಚ್ಚರಿಯನ್ನುಟ್ಟಿಸಿತು. ಕಿಟಕಿಯ ಹಿಂದೆ ಅವಳ ನೆಚ್ಚಿನ ಕಾದಂಬರಿಗಾರ್ತಿ ತಾರಾಗುಪ್ತಳು ನಿಂತಿದ್ದಳು. ಕೆಂಪು ಸೀರೆಯನ್ನುಟ್ಟ ಕಳೆಗುಂದಿದ ಮೊಗವನ್ನಿಟ್ಟುಕೊಂಡು ನಿಂತಿದ್ದ ತಾರಾಗುಪ್ತಳು ತನ್ನ ಕೈಯಲ್ಲಿದ್ದ ಕೀಪ್ಯಾಡ್ ಮೊಬೈಲನ್ನು ಕಿವಿಗಿರಿಸಿ ಮಾತನ್ನು ಮುಂದುವರಿಸುತ್ತಾ, ಹಿಮವಂತ್, ಪ್ಲೀಸ್ ಮನೆಯೊಳಗೆ ಈಗಲೇ ಬರುವುದಕ್ಕೆ ಪ್ರಯತ್ನಿಸಬೇಡ. ನನ್ನನ್ಯಾರೋ ಒಂದಿಷ್ಟು ಜನ ಆಗಿನಿಂದ ಗಮನಿಸುತ್ತಿದ್ದಾರೆ. ಮೋಸ್ಟ್ಲಿ ಸುಜಾತಾಳ ಕಡೆಯವರು ಇರಬೇಕು ಅಂತ ಅನಿಸುತ್ತೆ ಎಂದು ಭಯ ಮಿಶ್ರಿತ ಧ್ವನಿಯಲ್ಲಿ ಹೇಳುತ್ತಿದ್ದಂತೆ, ನನಗೇನೂ ಅರ್ಥವಾಗ್ತಿಲ್ಲ, ಈ ಸುಜಾತ ಯಾರು ಎಂದು ಗೊಂದಲ ಮತ್ತು ಆಶ್ಚರ್ಯ ಮಿಶ್ರಿತ ಧ್ವನಿಯಲ್ಲಿ ಹಿಮವಂತ್ ಪ್ರಶ್ನಿಸಿದ. ತಕ್ಷಣವೇ ತಾರಾಗುಪ್ತಳು ತನ್ನ ಮಾತನ್ನು ಮುಂದುವರಿಸಿ, ನಾನು ಕಳುಹಿಸಿದ್ದ ಡೆತ್ ನೋಟ್ ನಿನಗೆ ತಲುಪಿದೆ ಎಂದುಕೊಳ್ಳುತ್ತೇನೆ.
ನನ್ನನ್ನು ಈ ಸ್ಥಿತಿಗೆ ತಂದವರಿಗೆ ಶಿಕ್ಷೆಯಾಗಬೇಕು ಎಂಬ ಉದ್ದೇಶಕ್ಕೆ ನಾನದನ್ನು ನಿನಗೆ ಕಳುಹಿಸಿದ್ದು. ಒಂದು ವೇಳೆ ನಾನು ಆತ್ಮಹತ್ಯೆ ಮಾಡಿಕೊಂಡರೂ ಆ ಡೆತ್ ನೋಟ್ ಪೊಲೀಸರ ಕೈಗೆ ತಲುಪಿಸಿ ಅವರಿಗೆ ಶಿಕ್ಷೆಯಾಗುತ್ತದೆ ಎಂಬ ನಂಬಿಕೆ ನನಗಿರಲಿಲ್ಲ. ನನ್ನ ಗಂಡ ಆ ಪೊಲೀಸರನ್ನು ಕೊಂಡುಕೊಂಡಿದ್ದಾನೆ ಎಂದು ಒಂದೇ ಉಸಿರಿನಲ್ಲಿ ಹೇಳಿ ಮುಗಿಸಿದ ತಾರಾಗುಪ್ತಳು ತನ್ನ ಹಣೆಯಲ್ಲಿ ಸಾಲುಗಟ್ಟಿ ನಿಂತಿದ್ದ ಬೆವರಿನ ಹನಿಗಳನ್ನು ಒರೆಸಿಕೊಂಡಳು. ಈ ಮಾತುಕತೆಯನ್ನೆಲ್ಲ ಚಾಂದಿನಿಯು ಒಮ್ಮೆ ಅತ್ತ ಒಮ್ಮೆ ಇತ್ತ ಕಣ್ಣಾಡಿಸುತ್ತಾ ಅರ್ಥೈಸಿಕೊಳ್ಳಲು ಪ್ರಯತ್ನಿಸುತ್ತಿರುವಾಗಲೇ, ನನಗೆ ನಿಮ್ಮ ಪರಿಸ್ಥಿತಿಯ ಅರಿವಾಗುತ್ತೆ, ಆದರೆ ಅದನ್ನೆಲ್ಲ ಒಳಗೆ ಕೂತು ಮಾತನಾಡಿ ಪರಿಹರಿಸಿಕೊಳ್ಳೋಣ ಎಂದ ಹಿಮವಂತನ ದನಿಯಲ್ಲಿ ನಿರಾಳತೆ ಇತ್ತು. ಇಲ್ಲ ಹಿಮವಂತ್, ಈಗಲೇ ನಾನು ಸಾಯಲು ನಿರ್ಧರಿಸಿದ್ದೇನೆ. ನನ್ನ ಸಂಪೂರ್ಣ ಮೈಯನ್ನು ಈಗಾಗಲೇ ಸೀಮೆ ಎಣ್ಣೆಯು ಆವರಿಸಿಕೊಂಡಿದೆ ಎಂದು ತಾನುಟ್ಟಿದ್ದ ಕೆಂಪು ಸೀರೆಯ ಒಂದು ಅಂಚನ್ನು ಮೇಲೆತ್ತಿ ಹಿಡಿಯುತ್ತಿದ್ದಂತೆ ಹಿಮವಂತ್ ಒಮ್ಮೆ ನಡುಗಿ ಹೋದ. ಅವನ ಮೈಯೊಮ್ಮೆ ಸಣ್ಣಗೆ ಕಂಪಿಸಿತು. ಪ್ಲೀಸ್ ತಾರಾಗುಪ್ತರವರೇ, ನಾನೇಳೋದನ್ನು ಸ್ವಲ್ಪ ಕೇಳಿ. ಅದೇನಿದ್ರೂ ಕೂತು ಮಾತನಾಡೋಣ. ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ನನ್ನ ಕೈಲಾದಷ್ಟು ನಾನು ಪ್ರಯತ್ನಿಸುತ್ತೇನೆ ಎಂದು ಹಿಮವಂತ್ ತನ್ನೆದುರಿಗಿದ್ದ ಮಹಡಿಯತ್ತ ಕೈಯನ್ನೆತ್ತಿ ನೋಡುತ್ತಾ ತೊದಲು ದನಿಯಲ್ಲಿ ಹೇಳುತ್ತಿದ್ದಂತೆ, ಇಲ್ಲ ಹಿಮವಂತ್, ಯಾವ ಸಮಸ್ಯೆಯೂ ಪರಿಹರಿಸಲಾಗದ ಸಮಸ್ಯೆ ನಂದು. ಪರಿಹಾರವಾಗುವುದು ಬೇಡ. ಅವರಿಬ್ಬರಿಗೆ ಶಿಕ್ಷೆಯಾದರೆ ಸಾಕು. ಮಧುರಾ ನಗರದ ಚರ್ಚ್ ಸ್ಟ್ರೀಟ್ನಲ್ಲಿರುವ ಕೊನೆಯ ಮನೆಯೇ ಆ ವೇಶ್ಯೆಯದ್ದು ಎಂದು ತಾರಾಗುಪ್ತಳು ಗದ್ಗದಿತ ದನಿಯಲ್ಲಿ ಹೇಳುತ್ತಿದ್ದಂತೆ, ಅದೇ ಸಮಯಕ್ಕೆ ತನ್ನೆದುರಿಗಿದ್ದ ದೃಶ್ಯವನ್ನು ಕಂಡು ಹಿಮವಂತನು ಎದೆಯೊಮ್ಮೆ ದಸಕ್ಕೆಂದಿತು. ಇತ್ತ ಗೆಸ್ಟ್ ಹೌಸಿನತ್ತ ದೃಷ್ಟಿ ನೆಟ್ಟಿದ್ದ ಚಾಂದಿನಿಯ ಎದೆಯು ಆ ದೃಶ್ಯದಿಂದ ದಸಕ್ಕೆಂದಿತು. ಆ ಸಮಯಕ್ಕೆ ಇದ್ದಕ್ಕಿದ್ದಂತೆ ತಾರಾಗುಪ್ತಳ ಬೆನ್ನ ಹಿಂದೆ ಮುಸುಕು ತೊಟ್ಟಿದ್ದ ಕಪ್ಪು ಆಕೃತಿಯು ಕಾಣಿಸಿಕೊಂಡಿತು. ಅತ್ತ ಇದ್ಯಾವುದರ ಅರಿವಿಲ್ಲದೆ ಫೋನ್ ಹಿಡಿದು ನಿಂತಿದ್ದ ತಾರಾಗುಪ್ತಳೆಡೆಗೆ ಇವರಿಬ್ಬರು ಭಯದಿಂದ ಬೆರಗು ಗಣ್ಣುಗಳಿಂದ ನೋಡುತ್ತಿರುವಷ್ಟರಲ್ಲಿ ಇದ್ದಕ್ಕಿದ್ದಂತೆ ಕಿಟಕಿಯ ಹಿಂದಿನ ಪರದೆಯು ಸರಕ್ಕನೆ ಮುಚ್ಚಿಕೊಂಡಿತು. ಇದನ್ನು ಕೆಳಗಿದ್ದ ಹಿಮವಂತ್ ಮತ್ತು ಚಾಂದಿನಿಯು ನಿರೀಕ್ಷಿಸಿರಲಿಲ್ಲ. ಅತ್ತ ಪರದೆಯು ಮುಚ್ಚಿಕೊಂಡು ಕೇವಲ 5 ಸೆಕೆಂಡಿಗೆ ಅಮ್ಮಾ ಎಂದು ಕಿರುಚಾಟವೊಂದು ಗೆಸ್ಟ್ ಹೌಸಿನೊಳಗಿನಿಂದ ಹೊರಕ್ಕೆ ಚಿಮ್ಮಿತು. ಆ ದನಿಯು ತಾರಾಗುಪ್ತಳದ್ದೇ ಎಂದು ಹಿಮವಂತ್ ಅಂದಾಜುವಷ್ಟರಲ್ಲಿ ಗೆಸ್ಟ್ ಹೌಸ್ನೊಳಗಿದ್ದ ತಾರಾಗುಪ್ತಳ ದೇಹಕ್ಕೆ ಸಾಕಷ್ಟು ದಿನಗಳಿಂದ ಹಿಂಬಾಲಿಸುತ್ತಿದ್ದ ಆ ಕಪ್ಪು ಆಕೃತಿಯು ಬೆಂಕಿಯನ್ನು ತಾಕಿಸಿ ಹೊರಟು ಹೋಗಿತ್ತು. ಗೆಸ್ಟ್ ಹೌಸ್ನ ಮೊದಲ ಮಹಡಿಯಲ್ಲಿದ್ದ ಗಾಜಿನ ಕಿಟಕಿಯ ಹಿಂದೆ ಖ್ಯಾತ ಕಾದಂಬರಿಗಾರ್ತಿ ತಾರಾಗುಪ್ತಳ ದೇಹವು ಬೆಂಕಿಯನ್ನು ಉರಿಯನ್ನುಟ್ಟುಕೊಂಡು ಜೋರಾಗಿ ಚೀರಾಡುತ್ತಾ ಅತ್ತಿಂದಿತ್ತ ಒಂದೇ ಸಮನೆ ಓಡಾಡುತ್ತಿತ್ತು.